ಶಾಸಕರಾದಂತಹ ಅರವಿಂದ್ ಬೆಲ್ಲದವರು ಇದ್ದಾರೆ. ಸರ್, ಇವತ್ತಿನ ಪಾದಯಾತ್ರೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದೀರಾ? ಇವತ್ತು ದಲಿತರ, ಹಿಂದುಳಿದವರ, ಮುಸ್ಲಿಂ ಸಮಾಜದ ಹೆಸರಿನಲ್ಲಿ ಓಟನ್ನು ತೆಗೆದುಕೊಂಡು ಬಂದಂಥ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಭಾಗದಲ್ಲಿ ಕೂಡ ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನು ಮಾಡಿದೆ. ಎಸ್ ಟಿ ನಿಗಮದಲ್ಲಿ ಸುಮಾರು 187 ಕೋಟಿ 100% ಭ್ರಷ್ಟಾಚಾರ ಮಾಡಿದೆ. ಅದೇ ರೀತಿ ಮೈನಾರಿಟಿಯಲ್ಲಿ ಅಲ್ಲಿ ಕೂಡ ವಕ್ಫ್ ಬೋರ್ಡ್ದಲ್ಲಿ ಭ್ರಷ್ಟಾಚಾರ, ಲೇಬರ್ ಡಿಪಾರ್ಟ್ಮೆಂಟ್ದಲ್ಲಿ ಭ್ರಷ್ಟಾಚಾರ, ರೈತರ DCC ಬ್ಯಾಂಕ್ದಲ್ಲಿ 2,000 ಕೋಟಿಯ ಹಗರಣ. ಯಾವ ಹಗರಣ ಇಲ್ಲ ಹೇಳ್ರಿ? ಈ ಎಲ್ಲ ಹಗರಣ ಸಂಬಂಧ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು, ಮೂಡಾ ಹಗರಣದ ಬಗ್ಗೆ CBI ಎನ್ಕ್ವೈರಿ ಮಾಡಬೇಕು, ವಾಲ್ಮೀಕಿ ಹಗರಣ CBI ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಅವರು ಮಾತೆತ್ತಿದ್ರೆ ಬಿಜೆಪಿಯವರ ಬಳಿ ದಾಖಲೆಗಳಿದೆಯಾ ಅಂತ ಕೇಳ್ತಾರೆ. ಬಿಜೆಪಿಯವರು ಈ ಅಧಿವೇಶನದಲ್ಲಿ ದಾಖಲೆ ಇಟ್ಟು ಮಾತಾಡ್ತೀರಾ ಹೇಗೆ? ನಾವು ದಾಖಲೆ ಇಟ್ಟು ಮಾತಾಡ್ತೇವೆ, CBI ಕೊಡಲಿಲ್ಲ. ನಮ್ಮ ದಾಖಲೆ ಇವ್ರು ಒಳಗೆ ಹೋಗ್ತಾರೆ ಗೊತ್ತಾಗ್ತೈತೆ. ಯಾಕೆ CBI ಕೊಡದೆ ಯಾಕೆ ರಿಟೈರ್ಡ್ ಜಡ್ಜ್ ಕಡೆ ಎನ್ಕ್ವೈರಿ ಮಾಡ್ಬೇಕಂತ ಮಾಡ್ತಿದ್ದಾರೆ? ಅಂದ್ರೆ ಪ್ರಕರಣ ಮುಚ್ಚ ಹಾಕ್ಬೇಕಂತ. ಮೂಡ ಪ್ರಕರಣದಲ್ಲಿ ಎಲ್ಲೊಂದ್ ಕಡೆ ಬಿಜೆಪಿ ಪಕ್ಷದ ಅಂದ್ರೆ ಬಿಜೆಪಿ ಸರ್ಕಾರದ ಹೆಸರು ಕೂಡ ತಡಕಾಗ್ತಾ ಇದ್ದಾರೆ. ಅಂದ್ರೆ ಅವ್ರ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರುವಂತದ್ದು ಅನ್ನೋ ಮೂಡ ಪ್ರಕರಣ. ಯಾರ್ದ ಸರ್ಕಾರ ಅಧಿಕಾರ ಅವಧಿಯಲ್ಲಿ ಏನೋ ಭ್ರಷ್ಟಾಚಾರ ಆಗಿದ್ರು ಕೂಡ CBI ಕೊಡ್ಲಿ, ಎಲ್ಲಾರನ್ನೂ ಒಳಗೆ ಹಾಕ್ಲಿ, ನಾವೆಲ್ಲಿ ಬೇಡ ಅಂತೇವೆ. ಅಧಿವೇಶನದ ಕಂಪ್ಲೀಟ್ ಏನಾದ್ರೂ ಕೂಡ ಪಾದಯಾತ್ರೆ ಇರ್ಬೋದು, ಪ್ರತಿಭಟನೆ ಇರ್ಬೋದು, ಮಾಡ್ತೀರಾ ಹೇಗೆ? ನಾವು ಸದನದ ಮೂಲಕ ಮೊದಲು ಚರ್ಚೆ ಮಾಡ್ತೇವೆ. ಇವ್ರು ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೇವೆ. ಇವಿಷ್ಟು ಶಾಸಕ ಅರವಿಂದ್ ಬೆಲ್ಲದವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.